ಹಾಸನದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿಲ್ಲವೆಂದು ಆರೋಪಿಸಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಜಾತ್ಯತೀತ ಜನತಾದಳ ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ನಗರದ ಗಾಂಧಿ ಮೈದಾನದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಜೆಡಿಎಸ್ ಪ್ರಮುಖರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ತೇಜೋವಧೆ ಮಾಡಲಾಗುತ್ತಿದೆ. ಅಲ್ಲದೆ ಶಾಸಕ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲಿಸಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಜೆಡಿಎಸ್ ಜಿಲ್ಲಾ ವಕ್ತಾರ ಕಾಟ್ನಮನೆ ವಿಠಲ್ ಗೌಡ ಮಾತನಾಡಿ, ಮಹಿಳೆಯರ ಅಶ್ಲೀಲ ಫೋಟೋ ಹಾಗೂ ವಿಡಿಯೋಗಳನ್ನು ಹರಿಬಿಟ್ಟಿರುವುದು ಕಾನೂನು ರೀತಿಯ ಅಪರಾಧವಾಗಿದೆ. ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡವಿದೆ. ಇದನ್ನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ಎಚ್.ಡಿ. ರೇವಣ್ಣ ಅವರ ವಿರುದ್ಧ ವಿನಾಕಾರಣ ಅಪಹರಣ ಪ್ರಕರಣವನ್ನು ದಾಖಲಿಸಿ ಜೈಲಿಗೆ ಕಳುಹಿಸಲಾಗಿದೆ. ಎಸ್ಐಟಿ ತಂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿದ್ದರೆ ವಿಡಿಯೋ ಹರಿಬಿಟ್ಟವರ ಮೇಲೆ ಯಾಕೆ ಎಫ್ಐಆರ್ ದಾಖಲಿಸಿಲ್ಲವೆಂದು ಪ್ರಶ್ನಿಸಿದರು. ರಾಜ್ಯ ಸರ್ಕಾರದ ಅಧೀನದ ಎಸ್ಐಟಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಅಣತಿಯಂತೆ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ಈ ಪ್ರಕರಣವನ್ನು ಸಿಬಿಐಗೆ ನೀಡಬೇಕು, ಡಿಕೆ ಶಿವಕುಮಾರ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಮತ್ತು ರೇವಣ್ಣ ಅವರ ಮೇಲೆ ಹೂಡಲಾಗಿರುವ ಪ್ರಕರಣವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಪ್ರಜ್ವಲ್ ರೇವಣ್ಣರವರು ಎನ್ನಲಾದಂತಹ ಒಂದು ಅಶ್ಲೀಲ ವಿಡಿಯೋ ವೈರಲ್ ಆಗಿತ್ತು. ನಿಮಗೆಲ್ಲರಿಗೂ ಗೊತ್ತಂತ ವಿಚಾರ. ನೋಡಿ ಮಾಧ್ಯಮ ಸ್ನೇಹಿತರೆ, ನಾನು ವಕೀಲನಾಗಿ ತಮಗೆ ಹೇಳ್ತಾ ಇದ್ದೀನಿ, ಅಶ್ಲೀಲ ಪ್ರಕರಣ ಒಂದು ಕಡೆ ಆದರೆ ಯಾವತ್ತೂ ಕೂಡ ಮಹಿಳೆಯರ ಅಶ್ಲೀಲ ಫೋಟೋಗಳಾಗಲಿ ವಿಡಿಯೋಗಳಾಗಲಿ ಅದನ್ನು ಪೆನ್ ಡ್ರೈವ್ ಮುಖಾಂತರ ಆಗಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆಗಲಿ ಪ್ರಚಾರ ಮಾಡ್ತಕ್ಕಂಥದ್ದು ಇಂಡಿಯನ್ ಪಿನಲ್ ಕೋಡ್ IPC ಅಪರಾಧ ಆಗ್ತದೆ. ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಆ್ಯಕ್ಟ್ನಲ್ಲಿ ಕೂಡ ಅಪರಾಧ, ನಾನ್ ಬೆಲೆಬಲ್ ಕೇಸ್ ಇದೆ. ಈ ವಿಡಿಯೋವನ್ನು ಹರಿಯಬಿಟ್ಟಿರ್ತಕ್ಕಂಥವರು ಡಿ.ಕೆ.ಶಿ ಆ್ಯಂಡ್ ಟೀಮ್ ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅಂತ ವಿಚಾರ. ಹೇಗೆ ಪ್ರಜ್ವಲ್ ರೇವಣ್ಣವ್ರ ಮೇಲೆ FIR ಆಗಿದೆ, ಈಗ 4-5 FIRಗಳಾಗಿದೆ. ಮತ್ತು ಅನಾವಶ್ಯಕವಾಗಿ ಏನು ರೇವಣ್ಣವ್ರ ಮೇಲೆ ಇವತ್ತು ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ, ಅದೇ ರೀತಿಯಾಗಿ ಇವತ್ತು SIT ನಿಷ್ಪಕ್ಷಪಾತವಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಏನು ಈ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ನವೀನ್ ಅವ್ರ ಮೇಲಾಗಿರ್ಬೋದು, ಎಲ್ಲರ ಮೇಲೂ ಕೂಡ FIR ದಾಖಲು ಮಾಡಬೇಕಾಗ್ತದೆ. ಅಲ್ಲದೆ ಇನ್ನೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ, SIT ಬರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಅಡಿನಲ್ಲಿ. SIT ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅಣತಿ ಅಂತ ಕೆಲಸ ಮಾಡ್ತಾ ಇದೆ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣವನ್ನು CBIಗೆ ಕೊಡಬೇಕು ಅಂತೇಳಿ ನಾವೊಂದು ಜಿಲ್ಲಾ JDS ವತಿಯಿಂದ ಕೇಳ್ಕೊಳ್ತೇವೆ. ದೇಶ ವಿದೇಶಗಳಲ್ಲಿ ಈ ಒಂದು ಅಶ್ಲೀಲ CD ಮತ್ತು ಅದನ್ನು ಹರಿಬಿಟ್ಟು ನಮ್ಮ ರಾಜ್ಯದ ಅನೇಕ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಹರಣ ಮಾಡಿರುವ ಘಟನೆ ಬಹಳ ದುಃಖಕರ ಮತ್ತು ನೋವಿನ ವಿಷಯ. ಆ ಹೆಣ್ಣು ಮಕ್ಕಳು ನಮ್ಮ ರಾಜ್ಯದ ಬಹುತೇಕ ಬಡ ಹೆಣ್ಮಕ್ಳು ಇರ್ಬೋದು, ಮಧ್ಯಮ ವರ್ಗದ ಹೆಣ್ಮಕ್ಳು ಇರ್ಬೋದು, ಪ್ರತಿಷ್ಠಿತ ಕುಟುಂಬದಿಂದ ಬಂದ ಹೆಣ್ಮಕ್ಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು ಅಂತ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಏನೋ ತಮ್ಮ ರಾಜಕೀಯ ಉದ್ದೇಶಕ್ಕೆ, ಹಣ ಮಾಡುವ ಉದ್ದೇಶಕ್ಕೆ ಮತ್ತು ಇನ್ನಿತರ ಯಾವುದೋ ದುರುದ್ದೇಶದಿಂದ ಈ ಸಿಡಿಗಳನ್ನು ಮರೆಮಾಚದೆ ಯಥಾವತ್ತಾಗಿ ಸಮಾಜದಲ್ಲಿ ಸಾರ್ವಜನಿಕರಿಗೆ ಹರಿಬಿಟ್ಟು ಏನೋ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವ ಮತ್ತು ಈ ದೇಶದ ಮತ್ತು ಈ ರಾಜ್ಯದ ಗೌರವವನ್ನು ಬೀದಿಪಾಲು ಮಾಡಿದ್ದಾರೆ. ಅಂತಹ ದುಷ್ಕರ್ಮಿಗಳು ಯಾರೇ ಇದ್ದರೂ ಕೂಡ ಅವರನ್ನು ಹಿಡಿದು ತನಿಖೆಗೆ ಒಳಪಡಿಸಿ ಅವರಿಗೆ ತೀವ್ರತರನಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಸರ್ಕಾರದ ಅನೇಕ ಹಿರಿಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಅವರ ಕುಮ್ಮಕ್ಕಿನಿಂದ ಈ ಒಂದು ಪ್ರಕರಣ ಇಷ್ಟು ಕೆಟ್ಟ ರೀತಿಯಲ್ಲಿ ಸಮಾಜದಲ್ಲಿ ಹರಡಿದೆ ಅಂತ ನಾವು ಕೇಳ್ತಾ ಇದ್ದೇವೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ವಕೀಲರಾದ ದೇವರಾಜೇಗೌಡರು ಕೂಡ ಅನೇಕ ದಾಖಲಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರಾದ CL ವಿಶ್ವ ಪ್ರವೀಣ್, ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಮೋಟೇರ ಪುಷ್ಪಾವತಿ ರಮೇಶ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಾಶೀರ್ ಮುರ್ನಾಡು, ಜಿಲ್ಲಾ ಜೆಡಿಎಸ್ ಹಿರಿಯ ಉಪಾಧ್ಯಕ್ಷ ಪಾಣತಲೆ ವಿಶ್ವನಾಥ್, ಮಹಿಳಾ SC ಘಟಕದ ಅಧ್ಯಕ್ಷೆ HB ಜಯಮ್ಮ, ಪ್ರಮುಖರಾದ ಗುಲಾಬಿ ಜನಾರ್ದನ್, ರವಿಕಿರಣ್, CS ನಾಗರಾಜು, ಕೋಟಿ ರಮಣ, ಕಾರ್ಮಾಡು ಸುಬ್ಬಣ್ಣ, ಸುರೇಶ್ ಕೋತೂರು,
PA ಮಂಜುನಾಥ್, ಶರತ್ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.